ಪ್ರೀತಿಯ ನನ್ನ ಯೂಟ್ಯೂಬ್ ಕುಟುಂಬಕ್ಕೆ ಮತ್ತೊಮ್ಮೆ ನನ್ನ ಪುಟ್ಟ ಪ್ರಪಂಚಕ್ಕೆ ಸ್ವಾಗತ. ಇವತ್ತು ಬೆಳಗ್ಗೆ ದೀಪ ಹಚ್ಚಾಗಿದೆ. ಯಾಕೆ ಅಂತ ಹೇಳಿದ್ರೆ ಇವತ್ತು ಹಬ್ಬ ಇದೆ. ಯಾವ ಹಬ್ಬ ಅಂದರೆ ದೊಡ್ಡಮ್ಮ ತಾಯಿ ಹಬ್ಬ ಅಂತ ಮಾಡ್ತಾ ಇದ್ದಾರೆ ನಮ್ಮೂರಿನಲ್ಲಿ. ಹಾಗಾಗಿ ಬೆಳಿಗ್ಗೆ ಹೊತ್ತಿನಂತೆ ದೀಪ ಹಚ್ಚಿದ್ದೀನಿ. ನಾನು ತುಳಸಿ ಗಿಡ ಹಾಕಿದ್ದೀನಿ ಇವಾಗ ಅಂತ ಹೇಳ್ದಲ್ವ, ಚೆನ್ನಾಗಿ ಚಿಗುರುತ್ತಾ ಇದೆ. ತುಳಸಿ ಗಿಡದ ಮುಂದೆ ಮಾತ್ರ ರಂಗೋಲಿ ಬಿಟ್ಟಿದ್ದೀನಿ, ಬೇರೆಲ್ಲೂ ಬಿಟ್ಟಿಲ್ಲ. ವಾಷಿಂಗ್ ಮಿಷಿನ್ ರೆಡಿ ಆಯಿತು, ಒಂದಷ್ಟು ಬಟ್ಟೆ ಕೂಡ ಒಗ್ದು ಹಾಕಿದ್ದೀನಿ. ಇವತ್ತು ದೊಡ್ಡಮ್ಮ ತಾಯಿ ಹಬ್ಬ ಇದೆ, ಹಾಗಾಗಿ ತಂಬಿಟ್ಟು ಮಾಡಬೇಕು. ಇವತ್ತು ಅಜ್ಜಿ ಊರಿಗೆ ಹೋಗಬೇಕಿತ್ತು, ಬಾಬಾಯಿನ ಹಬ್ಬ ಇದೆ. ಆದರೆ ನಾವು ಸಾರು ಸಿಕ್ಬಿಟ್ಟಿದ್ದೀವಿ, ಹಬ್ಬ ಇದೆ ಅಂತ ಸಾರು ಬಿಟ್ಟಿದ್ದಾರೆ. ಹಾಗಾಗಿ ಆರತಿ ತೋರಿಸ್ಬಿಟ್ಟೆ ಹೋಗೋಣ ಅಂತ ಹೋಗಿಲ್ಲ. ಇಲ್ಲಿ ನೋಡಿ, ನಾನು ಅಕ್ಕಿ ಹುರಿಯುವಾಗ ವಿಡಿಯೋ ಮಾಡಿಲ್ಲ, ಕಡಲೆನ ಹುರಿಯೋ ಆಗಿಲ್ಲ. ಅಕ್ಕಿ ಹುರಿದು ಕಡಲೆ ಮಿಕ್ಸ್ ಮಾಡಿದ್ದೀನಿ. 2 ಪಾವ್, 1 ಪಾವ್ ಮೇಲೆ ಒಂದು ಸ್ವಲ್ಪ ಹಾಕಿದ್ದೀನಿ. 1 ಪಾವ್ ಹಾಕಿದ್ರೆ ಸಾಕಾಗುತ್ತೆ. ಇದನ್ನು ಪೌಡ್ರ್ ಮಾಡಿಸ್ಬೇಕು, ಮಿಲ್ನಲ್ಲಿ ಪೌಡ್ರ್ ಮಾಡಿಸ್ಬೇಕಿತ್ತು, ಆದರೆ ಟೈಮ್ ಇಲ್ಲ, ಮನೇಲೇ ಮಿಕ್ಸಿಲಿ ಮಾಡ್ಕೊತೀನಿ. ಬೆಲ್ಲ ಪಾಕಕ್ಕೆ ಇಟ್ಟಿದ್ದೀನಿ ಕಲಿಸ್ಕೊಳ್ಳೋಕ್ಕೆ ಅಂತ ತಂಬಿಟ್ಟು ಮಾಡೋದು ತುಂಬಾ ಈಸಿ. ಇಲ್ಲಿ ನೋಡಿ, ಒಂದು 4ರಿಂದ 5 ಏಲಕ್ಕಿ ಕಾಯಿ ಹಾಕ್ತಾಯಿದ್ದೀನಿ. ಇದನ್ನು ಮಿಲ್ನಲ್ಲಿ ಪುಡಿ ಮಾಡ್ಕೊಂಡು ಬಂದಿದ್ದರೆ ಆಗ್ತಿತ್ತು. ಈಗ ಸದ್ಯಕ್ಕೆ ಮಿಕ್ಸಿಲೇ ಪೌಡರ್ ಮಾಡ್ಕೊತೀನಿ ಅರ್ಜೆಂಟ್ಗೆ. ಬೆಲ್ಲ ಏನು ಪಾಕ ಅಂತ ಹೇಳಿದ್ರೆ ಫುಲ್ ಪಾಕ ಬರೋ ಹಾಗೆ ಏನಿಲ್ಲ, ಸ್ವಲ್ಪ ಅಂಟಿಸಿದ್ರೆ ಸಾಕು. ಹಿಂಗೆ ಟಚ್ ಮಾಡಿದಾಗ ಸ್ವಲ್ಪ ಈ ರೀತಿ ಅಂಟು ಬರಬೇಕು, ಆದರೆ ಇನ್ನೂ ಅಂಟು ಬರ್ತಾ ಇಲ್ಲ. ಸೊ ಇನ್ನು ಸ್ವಲ್ಪ ಬೇಲಿ ನೀರು ಇನ್ನು ಸ್ವಲ್ಪ ಕಡಿಮೆ ಹಾಕಿದ್ರು ಆಗ್ತಿತ್ತು. ಮನೇಲೇ ಇರೋ ಹಬ್ಬ ಅಂತೇನು ಹೊರಗಡೆಯಿಂದೇನು ಹೂ ತರಿಸಿಲ್ಲ. ನಮ್ಮ ಮನೇಲೇ ಹೂ ಸಿಗುತ್ತೆ, ಕಟ್ ಮುಡಿಸುವಷ್ಟು ಟೈಮ್ ಇಲ್ಲ. ಸೊ ದಾಸವಾಳದ ಹೂವು ಮತ್ತು ನಂದಿ ಬಟ್ಲು ಹೂವು, ಗುಲಾಬಿ ಹೂವೆಲ್ಲ ಇತ್ತಲ್ವ, ಅದನ್ನೇ ಇಟ್ಟು ಪೂಜೆ ಮಾಡಿದ್ದೀನಿ. ಶಾರು ಹೂ ಪೋಣಿಸ್ತಾ ಇದ್ದಾಳೆ ತಂಬಿಟ್ಟು ಆರತಿಗೆ. ಅದು ಹೂ ಇಟ್ಕೊಂಡು ಹೋಗಬೇಕು. ನಾನು ತೋರಿಸಿ ನಮ್ಮಲ್ಲಿ ಹೇಗೆ ಅಂತಂದರೆ ಎಲ್ಲ ಕಡೆ ಹಾಗೆ ಇರುತ್ತೆ ಅನಿಸುತ್ತೆ. ಸೊ ನಾವು ತಂಬಿಟ್ಟಿಗೆ ಅಕ್ಕಿ ಪುಡಿ ಮಾಡಿದ್ದು ಮತ್ತು ತಂಬಿಟ್ಟು ಕಲಿಸಿದೆಲ್ಲ ವೀಡಿಯೋ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಆದರೆ ನನ್ನ ಮಗಳು ರೆಡಿ ಆಗಿಬಿಟ್ಟಮ್ಮ, ನಾನು ವೀಡಿಯೋ ಮಾಡಿಸ್ಕೋಬೇಕಂತ ಅವಳ ಫ್ರೆಂಡ್ ಮನೆಗೆ ಹೋಗಿ ವೀಡಿಯೋ ಮಾಡಿಸ್ಕೊಂಡು ಬಂದಳು. ಸೊ ಹಾಗಾಗಿ ನನಗೆ ತಂಬಿಟ್ಟದು ವೀಡಿಯೋ ಮಾಡ್ಕೊಳ್ಳೋಕ್ಕಾಗಲಿಲ್ಲ. ಬಟ್ ಅವಳು ವೀಡಿಯೋ ಮಾಡ್ಕೊಂಡು ಎಡಿಟ್ ಮಾಡಿ ತುಂಬ ಚೆನ್ನಾಗಿತ್ತು. ಹಾಗಾಗಿ ಅದೇ ಕ್ಲಿಪ್ನ ಹಾಕಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾಳೆ ಅಂತ. ಅವಳು ಮ್ಯೂಸಿಕ್ ತುಂಬ ಚೆನ್ನಾಗಿ ಆ್ಯಡ್ ಮಾಡಿದ್ದಾಳೆ, ಆದರೆ ನಾನು ಯೂಟ್ಯೂಬ್ಗೆ ಮ್ಯೂಸಿಕ್ ಹಾಕೋ ಆಗಿಲ್ಲ, ಅದಕ್ಕೆ ನಾನೇ ಮಾತಾಡಿ ಹಾಕಿದ್ದೀನಿ. ನಾನಿವತ್ತು ಆರತಿ ತೊಗೊಂಡು ಹೋಗೋಕ್ಕೆ ಸೀರೆ ಹಾಕ್ಕೊಳ್ಳೋಣ ಅಂತ ಅಂದ್ಕೊಂಡೆ. ನಾನು ಊರಿಗೆ ಹೋಗಬೇಕಿತ್ತು, ಅರ್ಜೆಂಟ್ ಇತ್ತು. ಶಾರು ವೈಟ್ ಡ್ರೆಸ್ ಹಾಕ್ಕೊಳ್ಳಲ್ಲ, ಅವಳಿಗೂ ಮ್ಯಾಚ್ ಆಗಲಿ ಅಂತ ನಾನು ಕೂಡ ವೈಟ್ ಡ್ರೆಸ್ಸೇ ಹಾಕ್ಕೊಂಡೆ. ಅರ್ಜೆಂಟ್ಗೆ ನಾನು ಎಲ್ಲ ಹಿಟ್ಟಲ್ಲೂ ತಂಬಿಟ್ಟು ಮಾಡಲಿಲ್ಲ, ಚಿಕ್ಕದಾಗಿ ಮಾಡಿಕೊಂಡೆ. ಆಮೇಲೆ ಬೇಕಾದ್ರೆ ಬಂದಮೇಲೆ ಮಾಡ್ಕೊಳ್ಳೋಣ ಅಂತ. ನೋಡಿ, ನಮ್ಮ ತಂಬಿಟ್ಟು ಆರತಿ ಈ ರೀತಿ ರೆಡಿಯಾಗಿದೆ. ನಾವು ಇಷ್ಟು ತೊಗೊಂಡು ಹೋಗ್ತೀವಿ: ಅರಿಶಿನ, ಕುಂಕುಮ, ಕರ್ಪೂರ, ಬೇವಿನ ಸೊಪ್ಪು, ಹೂವು ಮತ್ತು ದೀಪ, 2 ದೊಡ್ಡದು ತಂಬಿಟ್ಟುಂಡೆ, 3 ಸಣ್ಣ ತಂಬಿಟ್ಟುಂಡೆ, ತೆಂಗಿನಕಾಯಿ ಮತ್ತು ಬಾಳೆಹಣ್ಣು, ಇಷ್ಟು ತೊಗೊಂಡು ಹೋಗ್ತೀವಿ. ಅವಳೇ ಚೆನ್ನಾಗಿ ಟ್ರೆಡಿಷ್ನಲ್ಲಾಗಿ ರೆಡಿಯಾಗಿದ್ಲು ಅಂತ ಹೇಳಿ ಅವಳೇ ಆರತಿ ಹಿಡ್ಕೊಂಡು ಬರೋದಕ್ಕೆ ಹೇಳಿದೆ. ಅವಳ ಕೈಲಿ ಆರತಿ ಹಿಡ್ಸ್ಕೊಂಡು ಕರ್ಕೊಂಡು ಹೋಗ್ತಾಯಿದ್ದೀನಿ. ಮೊದಲೆಲ್ಲ ಎಲ್ಲರೂ ಜೊತೇಲಿ ಹೋಗ್ತಿದ್ವಿ, ಇವಾಗ ಅವ್ರವ್ರು ಯಾವಾಗ ಆಗುತ್ತೆ ಅವ್ರವ್ರು ಹೋಗಿ ಪೂಜೆ ಮಾಡ್ಕೊಂಡು ಬರ್ತಾರೆ. ನಾವು ಹೋಗುವಷ್ಟರಲ್ಲೇ ತುಂಬ ಜನ ಪೂಜೆ ಮಾಡ್ಕೊಂಡು ಹೋಗಿದ್ರು. ದೊಡ್ಡಮ್ಮ ತಾಯಿ ದೇವಸ್ಥಾನದ ಪಕ್ಕದಲ್ಲೇ ಮಾರಿಯಮ್ಮನ ದೇವಸ್ಥಾನ ಇರೋದು. ಆದರೆ ಆಗಲೇ ಹೆಚ್ಚು ಕಡಿಮೆ 2 ವರ್ಷ ಆಗ್ತದೆ, ಇನ್ನೂ ರೆಡಿಯಾಗಿಲ್ಲ. ರೆಡಿ ಆದಮೇಲೆ ಮಾರಿ ಹಬ್ಬ ಕೂಡ ಮಾಡ್ತಾರೆ. ರೆಡಿ ಆದಮೇಲೆ ಈ ಸಲ ತುಂಬ ಜೋರಾಗಿ ಮಾಡ್ತಾರೆ ಅಂತ ಅನಿಸುತ್ತೆ. ನಾನು ನೆನ್ನೆನೇ ಹೋಗಬೇಕಿತ್ತು, ಇವತ್ತು ಸಾರು ಬಿಟ್ಟಿದ್ರು ಅಂತ ಹೋಗಲಿಲ್ಲ. ನಮ್ಮ ಅಣ್ಣ ಬಂದು ಕರ್ಕೊಂಡು ಹೋಗ್ತಾ ಇದ್ದಾನೆ. ಅವ್ನು ಮೈಸೂರಿಂದ ಬಂದ, ಹಾಗಾಗಿ ನಮ್ಮನ್ನು ಜೊತೆಲಿ ಕರ್ಕೊಂಡು ಹೋಗ್ತಾ ಇದ್ದಾನೆ. ನೋಡಿ, ನಮ್ಮೂರ ಹತ್ರ ಒಂಚೂರೂ ಮಳೆ ಇಲ್ಲ. ಅಜ್ಜಿ ಊರಿಗೆ ಹೋಗ್ತಾ ಹೋಗ್ತಾ ತುಂಬಾ ಮಳೆ ಬರ್ತಿತ್ತು. ಹೋದ ತಕ್ಷಣ ನಾನು ಹಲಸಲೆಣ್ಣು ಕುಯ್ಕೊಂಡು ಕೂತ್ಕೊಂಡೆ. ಯಾಕಂತ ಹೇಳಿದ್ರೆ ಮೊನ್ನೆ ನಾನೇ ಕೊಟ್ಟು ಕಳಿಸಿದ್ದೆ, ಅದನ್ನು ಕಟ್ ಮಾಡೋದು ನನ್ನದೇ ಡ್ಯೂಟಿ. ಹಾಗಾಗಿ ಕಟ್ ಮಾಡಿಬಿಟ್ರೆ ಎಲ್ಲರೂ ಕೂತ್ಕೊಂಡು ತಿನ್ನಬಹುದು ಅಂದ್ಕೊಂಡು ಕಟ್ ಮಾಡ್ತಾಯಿದ್ದೀನಿ. ಇವತ್ತು ಬಾಬಾಯಿನ ಹಬ್ಬದಲ್ಲಿ ಯಾರೂ ನಾನ್ ವೆಜ್ ಮಾಡೋದಿಲ್ಲ ಒಂದು 3 ದಿನದವರೆಗೂ. ಹಾಗಾಗಿ ಎಲ್ಲರ ಮನೆಯಲ್ಲೂ ವಡೆ ಪಾಯಸ. ನಾನು ದೇವ್ರಿಗೆ ಆರತಿ ತೊಗೊಂಡು ಹೋಗಿದ್ದೆ ಅಲ್ವಾ, ಬೆಳಿಗ್ಗೆಯಿಂದನೂ ತಿಂಡಿ ತಿಂದಿರಲಿಲ್ಲ, ಬರುವಾಗ ತಿಂದ್ಕೊಂಡು ಬಂದಿದ್ದೆ. ಹಾಗಾಗಿ ವಡೆ ಪಾಯಸ ಮಾತ್ರ ತಿಂದೆ. ಇವಾಗ ನಾವು ದೇವಸ್ಥಾನದ ಹತ್ರ ಹೋಗ್ತಾ ಇದ್ದೀವಿ, ಅಂದರೆ ಬಾಬಾಯಿನ ಗುಡಿ ಹತ್ರ ಹೋಗ್ತಾ ಇದ್ದೀವಿ. ಇಷ್ಟು ವರ್ಷ ಯಾವಾಗಲೂ ನಾನು ಹಬ್ಬ ನಾಳೆ ಅಂತ ಹೋಗ್ತಿದ್ದೆ. ಇವತ್ತೇ ಫಸ್ಟ್ ಟೈಮ್ ಹಬ್ಬದ ದಿನ ಹೋಗ್ತಿರೋದು, ಅಂದರೆ ನೆನ್ನೆಯಿಂದನೂ ಹಬ್ಬ ಆಗ್ತಿದೆ.
ನಮ್ಮೂರಿನಲ್ಲಿ ದೊಡ್ಡಮ್ಮ ತಾಯಿದ ಹಬ್ಬ ಅಂತ ಸಾರಲಿಲ್ಲ ಅಂತ ಹೇಳಿದರೆ ಬಂದ್ಬಿಡ್ತಿದ್ದೆ. ಬಟ್ ಊರಲ್ಲಿ ಸಾರದ ಮೇಲೆ ಬಂದರೆ ನಮ್ಮ ಮನಸ್ಸೇ ಒಪ್ಪಲ್ಲ. ಹಾಗಾಗಿ ಅಲ್ಲೂ ಕೂಡ ಆರತಿ ಮಾಡಿ ದೇವ್ರಿಗೆ ತೋರಿಸಿ ಬಂದಿದ್ದು. ಬಾಬಾಯಿನ ಹಬ್ಬ ಅಂದರೆ ನಾವು ಚಿಕ್ಕವರಿದ್ದಾಗ ಏನೋ ಒಂಥರ ಖುಷಿ. ಹಬ್ಬ ಬಂದುಬಿಟ್ರೆ ಸ್ಕೂಲಿಗೆ ರಜಾ ಹಾಕೇ ಸ್ಕೂಲ್ ಇದ್ದರೂ ಕೂಡ 2 ದಿನ 3 ದಿನ ರಜಾ ಹಾಕೇ ಬರ್ತಿದ್ವಿ. ಇಲ್ಲಿ ನೋಡಿ ಇದೆ ಬಾಬಾಯ, ಮಧ್ಯ 2 ಕತ್ತಿದೆ, ಆ ಕಡೆ ಈ ಕಡೆ ಛತ್ರಿಗಳಿದೆ. ಮಸಿ ಹಾಕೊಳ್ಳೋದಕ್ಕೆ ಚಿಕ್ಕವರು ದೊಡ್ಡವರು ಅಂತೆಲ್ಲ ರೂಲ್ಸ್ ಇಲ್ಲ. ಪೂರ್ತಿ ವಯಸ್ಸಾದವ್ರವರೆಗೂ, ಚಿಕ್ಕ ಮಕ್ಕಳು ಇಂದ ಹಿಡಿದು ಪೂರ್ತಿ ವಯಸ್ಸಾದವ್ರವರೆಗೂ ಹಾಕೋತಾರೆ. ಮತ್ತೊಂದು ವಿಶೇಷ ಏನು ಅಂತ ಹೇಳಿದ್ರೆ, ಇಲ್ಲಿ ಹಬ್ಬ ನಾಳೆ ಅಂತ ಕತ್ತಿಗೆ ದಾರವನ್ನು ಹಾಕ್ಸ್ಕೊತಾರೆ. ಕಡಲೆಪುರಿ ಮತ್ತು ಸಕ್ಕರೆ ಕಡಲೆ ಎಲ್ಲವನ್ನು ಇಲ್ಲಿ ಹಾಕ್ಕೊಡ್ತಾರೆ. ಅಂಗಡಿಗೆ ಹೋದರೆ ತಟ್ಟೆ ಮಾತ್ರ ತೊಗೊಂಡು ಹೋಗಬೇಕು. ಸೊ ಅದರೊಳಗಡೆ ದಾರಗಳನ್ನ ನಾವು ಎಷ್ಟು ಜನ ದಾರ ಹಾಕ್ಸ್ಕೊತೀವೋ ಅಷ್ಟು ಜನಕ್ಕೆ ದಾರ ಹಾಕ್ಕೊಡ್ತಾರೆ. ಅಂದರೆ ಮೆಚೂರ್ ಆಗೋವರೆಗೂ ಹೆಣ್ಮಕ್ಳಿಗೆ ಹಾಕ್ತಾರೆ. ಗಂಡಸರು ಯಾವ ವಯಸ್ಸಿನವರೆಗೂ ಬೇಕಾದರೂ ಹಾಕೋಬಹುದು. ನಾವೆಲ್ಲ ಮೊದಲು ಬಂದು ಪೂಜೆ ಮಾಡಿಸಿ ಕತ್ತಿಗೆ ದಾರ ಹಾಕ್ಸ್ಕೊಂಡೆಲ್ಲ ಆಗ್ತಿತ್ತು. ಬಟ್ ಹೇಳಿದ್ನಲ್ಲ, ಇವತ್ತೇ ಫಸ್ಟ್ ಟೈಮ್ ನಾನು ಮಧ್ಯಾಹ್ನದ ಮೇಲೆ ಹಬ್ಬಕ್ಕೆ ಬಂದಿರೋದು. ಆದರೂ ಚಿಕ್ಕವರಿದ್ದಾಗ ಅಜ್ಜಿ ಮನೆ, ಅಜ್ಜಿ ಊರು, ಅಜ್ಜಿ ಊರಿನ ಹಬ್ಬಗಳಂದರೆ ತುಂಬ ಕ್ರೇಜ್ ಇರೋದು. ಬಟ್ ಇವಾಗ ನಮ್ಮದೇ ಜವಾಬ್ದಾರಿಗಳಿರೋದ್ರಿಂದ ಮನೇಲೆಲ್ಲ ಮಾಡಿ ಬರುವಷ್ಟರಲ್ಲಿ ಸಾಕಾಗ್ಬಿಡುತ್ತೆ. ಬಂದು ಎಲ್ಲ ಕಡೆ ಜಾಗ ಹಿಡ್ಕೊಂಡು ಹೇಗೆ ಕೂತಿದ್ದಾರೆ ನೋಡಿ. ನಾವು ಮೊದಲೆಲ್ಲ ಯಾವುದಾದ್ರೂ ಮಹಡಿ ಮೇಲೆ ಹೋಗಿ ಜಾಗ ಹಿಡ್ಕೊಂಡು ಕೂತ್ಕೊಂಡು ಬಿಡ್ತಿದ್ವಿ. ರಾತ್ರಿ ಹೊತ್ತು ಅಷ್ಟೇ, ರಾತ್ರಿ ಬೆಳಗಾನ ಬಂದು ಕೂತ್ಕೊಂಡು ನೋಡ್ತಿದ್ವಿ. ಆದರೆ ಇವಾಗೆಲ್ಲ ಅಷ್ಟೊಂದು ಪೇಷನ್ಸ್ ಇಲ್ಲ. ಸೊ ಬೆಳಗ್ಗೆ ಟೈಮು ಒಂದು 4 ಗಂಟೆಗೆ ಬಂದಿದ್ದೀವಿ. ಇಲ್ಲಿ ನೋಡಿ ಬೆನ್ಗೆನಲ್ಲಿ ನೀರು ತೊಗೊಂಡು ಹೋಗ್ತಾ ಇದ್ದಾರೆ. ಹರಕೆ ಮಾಡ್ಕೊಂಡಿರ್ತಾರೆ, ನಾವು ನೀರನ್ನು ತಂದು ಪಕ್ಕೀರಿಗೆ ಮತ್ತು ದೇವರಿಗೆ ಕೊಂಡೋಕ್ಕೆಲ್ಲ ಹಾಕ್ತೀವಂತ. ಸೊ ಅವರು ಹಸ್ಕೊಂಡಿರ್ತಾರೆ, ಅವರು ಉಪವಾಸ ಇರ್ತಾರೆ. ಬೆಳಗ್ಗೆಯಿಂದ ಸಂಜೆವರೆಗೂ ನೀರು ಕೂಡ ಕುಡ್ದಿರೋದಿಲ್ಲ. ಸಂಜೆ ಮೇಲೆ ದೇವರೆಲ್ಲ ಹೋದ್ಮೇಲೆ ಮನೆಗೆ ಹೋಗಿ ಒಪ್ಪತ್ತು ಬಿಟ್ಟು ಊಟ ಮಾಡ್ತಾರೆ. ಗಂಡ್ಮಕ್ಳೆಲ್ಲ ನೋಡಿ ಸೇಮ್ ಒಂದೇ ಥರ ಟೀ ಶರ್ಟ್ ಹೊಲಿಸ್ಕೊಂಡಿದ್ದಾರೆ. ಇದೊಂಥರ ಬಾಬಾಯಿನ ಸ್ಟೆಪ್ ಅಂತಲೇ ಹೇಳಬಹುದು. ಕೊಂಡು ಸುತ್ತ ಚೌಟಿ ಕೋಲು ಹಿಡ್ಕೊಂಡು ಒಬ್ರಿಗೊಬ್ರು ಹೊಡ್ಕೊಂಡು ಆಟವನ್ನು ಆಡ್ತಾರೆ. ಮತ್ತು ಚಿಕ್ಕ ಚಿಕ್ಕ ಮಕ್ಕಳುಗಳನ್ನ ಕೊಂಡು ಸುತ್ತ 3 ಸುತ್ತು ಸುತ್ತಿಸ್ತಾರೆ, ತುಂಬ ಒಳ್ಳೆಯದಾಗುತ್ತೆ ಅಂತ. ಹುಲ್ಲುಗ್ರು ಅಥವಾ ನರಹುಳ್ಳಿ ಅಂತ ಹೇಳ್ತಾರೆ ನೋಡಿ, ನರುಳ್ಳಿ ಅಂತ ಹೇಳ್ತಾರೆ. ಫಾಟ್ ಅಂತ ಎಲ್ಲ ಕಡೆ ಆಗಿರುತ್ತಲ್ಲ, ಕತ್ತತ್ರ ಜಾಸ್ತಿ ಆಗುತ್ತೆ. ಆ ಥರ ಆಗಿರೋರು ಕೊಂಡಕ್ಕೆ ನಾವು ಹರಳನ್ನು ಹಾಕ್ತೀವಂತ ಹರಕೆ ಮಾಡಿಕೊಂಡು ಹಾಕಿದ್ರೆ ಅದು ಮಾಯ ಆಗಿಬಿಡುತ್ತೆ ಅನ್ನೋದು ಕೂಡ ನಂಬಿಕೆ ಇದೆ. ಮೊದಲೆಲ್ಲ ಜಾಸ್ತಿ ಅಂಗಡಿ ಮುಂಗಟ್ಟುಗಳನ್ನ ಇಡ್ತಿರ್ಲಿಲ್ಲ. ಬಟ್ ಇವಾಗ ಗೊತ್ತಾಗ್ಬಿಟ್ಟಿದೆ ಅಲ್ವ, ಎಲ್ಲ ಕಡೆ ಜಾಸ್ತಿ ಜನ ಬರ್ತಾರಂತ. ಹಾಗಾಗಿ ಎಲ್ಲ ಥರ ಅಂಗಡಿ ಮುಂಗಟ್ಟುಗಳನ್ನೂ ಇಟ್ಟಿದ್ದಾರೆ. ಇಲ್ಲಿ ನೋಡಿ, ಅವ್ರವ್ರ ಖುಷಿ ಅವ್ರವ್ರಿಗೆ. ಅಲ್ಲೆಲ್ಲ ಗ್ರೂಪಲ್ಲಿ ಡ್ಯಾನ್ಸ್ ಮಾಡ್ತಿದ್ರೆ ಇಲ್ಲೊಬ್ಬರು ಬಂದು ಸೋಲೋ ಡ್ಯಾನ್ಸ್ ಮಾಡ್ತಾಯಿದ್ದಾರೆ. ಅವ್ರ ಖುಷಿ, ಅವ್ರಿಗೆ ಹೇಗೆ ಬೇಕು ಹಾಗೆ ಕುಣಿತಾ ಇದ್ದಾರೆ. ಎಷ್ಟು ಜನ ಇದ್ದರೂ ಕೂಡ ರೋಡಲ್ಲಿ ಓಡಾಡುವಂತಹ ವೆಹಿಕಲ್ಸ್ಗೆ ಯಾವುದೇ ತೊಂದರೆ ಕೊಡೋದಿಲ್ಲ. ಅದ್ರ ಪಾಡ್ಗೆ ಅದು ಓಡಾಡ್ತಿರುತ್ತೆ, ಸೈಡ್ ಬಿಟ್ಟು ಕಳಿಸ್ತಿರ್ತಾರೆ. ಕೊಂಡು ಸುತ್ತ ಹಲವಾರು ಜನ ಕುಣಿದು ಎಲ್ಲರಿಗೂ ಎಂಟರ್ಟೈನ್ಮೆಂಟ್ ಕೊಡ್ತಿದ್ರೆ, ಇಲ್ಲೊಂದಿಬ್ಬರು ಕುಣಿದು ಇಲ್ಲಿರೋರಿಗೆಲ್ಲ ಮನೋರಂಜನೆ ಕೊಡ್ತಾ ಇದ್ದಾರೆ. ಪಾಪ ಅವರು ಸೈಡಲ್ಲೇನೋ ಹೋಗಿ ಡ್ಯಾನ್ಸ್ ಮಾಡಿದರೆ ಪರವಾಗಿರ್ತಿರ್ಲಿಲ್ಲ. ಆದರೆ ಮಧ್ಯ ರೋಡಲ್ಲಿ ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ಪಾಪ ಅಲ್ಲಿ ಹಿರಿಯರೊಬ್ಬರು ಬಂದು ಅವ್ರನ್ನ ಸೈಡಿಗೆ ಕರ್ಕೊಂಡು ಹೋಗಿಬಿಟ್ರು. ಸುಮಾರು 2-2:30 ಶುರುವಾದರೆ ಸಂಜೆ 6:30-7 ಗಂಟೆ ತನಕನೂ ಈ ಕುಣಿತ ಹಾಗೇ ಇರುತ್ತೆ. ಆ ಸಮಯದಲ್ಲೇ ದೇವರು ಹಿಂದೂ ಮೈ ಮೇಲೆ ಬರುತ್ತೆ, ಮುಸ್ಲಿಂ ದೇವರು. ಬಾಬಾಯ ಅಂದರೆ ಅಲ್ಲಾ ದೇವರು ಅಂತಲೇ ಅರ್ಥ. ಸೊ ಅವರು ಕೊಂಡನ ಆಯ್ತಾರೆ. ಈ ರೀತಿ ನೀವು ಬೇರೆ ಎಲ್ಲೂ ಕೇಳಿರೋದಕ್ಕೆ ಸಾಧ್ಯನೇ ಇಲ್ಲ. ಆದರೆ ನಮ್ಮೂರಿನಲ್ಲಿ, ಅಂದರೆ ನಮ್ಮ ಅಜ್ಜಿ ಊರಿನಲ್ಲಿ ಹಿಂದೂ ಮತ್ತು ಮುಸ್ಲಿಂ ಇಬ್ಬರೂ ಸೇರಿ ಸೌಹಾರ್ದತೆಯಿಂದ ಹಬ್ಬವನ್ನು ಆಚರಣೆ ಮಾಡ್ತಾರೆ. ಎಲ್ಲ ಕಡೆ ಕೋಮುಗಲಭೆ ಆಗುವಂತಹ ಸಮಯದಲ್ಲೂ ಇಷ್ಟು ಪ್ರೀತಿಯಿಂದ ಹಬ್ಬವನ್ನು ಆಚರಿಸೋದು ಖುಷಿಯಾದ ವಿಚಾರ ಅಲ್ವಾ. ಹಾಗೂ ಒಂದಷ್ಟು ಜನ ಪೊಲೀಸ್ನವ್ರು ಬಂದಿರ್ತಾರೆ ಮುನ್ನೆಚ್ಚರಿಕೆಯಾಗಿ ಏನಾದರೂ ಗಲಾಟೆ ಏನಾದರೂ ಆದರೆ ಅಂತ. ಬಟ್ ಯಾವತ್ತೂ ಯಾವುದೇ ಗಲಾಟೆ ಆಗಿಲ್ಲ. ನನಗೆ ಗೊತ್ತಿರೋ ಪ್ರಕಾರ ಇಲ್ಲಿ ಬಿಟ್ಟು ಬೇರೆ ಎಲ್ಲೂ ಈ ಥರ ಹಬ್ಬ ಮಾಡಲ್ಲ ಅಂತ ಅಂದ್ಕೊಂಡಿದ್ದೀನಿ. ನಿಮ್ಮ ಸೈಡ್ ಅಥವಾ ಬೇರೆ ಎಲ್ಲಾದರೂ ಈ ರೀತಿ ಹಬ್ಬ ಮಾಡ್ತಾರಾ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ.
ಸಂಜೆ ಆಗ್ತಾ 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 ಜನಸಾಗರವೇ ಸೇರಿಬಿಡ್ತಾರೆ. ಕೊಂಡ ಆಯುವಾಗ ನಾನು ವಿಡಿಯೋನೇ ಮಾಡ್ಕೊಂಡಿಲ್ಲ. ಆ ಕೊಂಡ ಆಯೋ ಟೈಮ್ಗೆ ಸರಿಯಾಗಿ ನಾನು ಆ ಕಡೆ ಈ ಕಡೆ ನೋಡ್ತಿದ್ದೆ, ಹಾಗಾಗಿ ಅದು ಮಿಸ್ ಆಗಿದೆ. ಹರಕೆ ಮಾಡ್ಕೊಂಡಿರೋರು ಈ ರೀತಿ ಆಟೋದಲ್ಲಿ ತಂದು ಎಲ್ಲರಿಗೂ ಮಜ್ಜಿಗೆ ಮತ್ತು ಪಾನಕ ಎಲ್ಲವನ್ನು ಕೊಡ್ತಾರೆ. ಹಿಂದೂ ಮೇಲೆ ಬರೋವಂತಹ ದೇವರು ಕತ್ತಿಯನ್ನು ಹಿಡ್ಕೊಂಡು ಮೆರವಣಿಗೆ ಬರ್ತಾರೆ. ಮತ್ತು ಮುಸ್ಲಿಂ ಮೇಲೆ ಬರುವಂತಹ ದೇವರು ಛತ್ರಿ ನೋಡಿದ್ರೆ ಅಲ್ವಾ, ಅದನ್ನು ಹಿಡ್ಕೊಂಡಿರ್ತಾರೆ. ಹಬ್ಬ ನಾಳೆ ಅಂತಾನೆ, ಅಂದರೆ ನಿನ್ನೆ, ಇವತ್ತು ಮೊಹರಂ ಕಡೆ ದಿನ ಅಲ್ವಾ. ರಾತ್ರಿ ಹೊತ್ತು ಗರ್ಕಳಿಗೆ ಹೋಗಿ ಅಲ್ಲೆಲ್ಲ ಎಲ್ಲರ ಮನೆ ಹತ್ರ ಹೋಗಿ ನೀರನ್ನು ಉಗಿಸ್ಕೊಂಡು, ಅಂದರೆ ತುಂಬಿದ ಬಿಂದಿಗೆನಲ್ಲಿ ನೀರನ್ನು ಹಾಕ್ಸ್ಕೊಂಡು ಬರ್ತಾರೆ ದೇವರು. ಮತ್ತು ಹೂವಿನ ಹಾರವನ್ನು ಹಾಕ್ತಾರೆ. ನಮ್ಮ ಬಾಬಯ್ಯನಿಗೆ ಹೂವಿನ ಹಾರ ಮತ್ತು ನೀರು ಅಂದರೆ ತುಂಬಾ ಇಷ್ಟ. ಇಲ್ಲಿ ನೋಡಿ 3 ದೇವರು ಕೂಡ ಕೊಂಡು ಸುತ್ತಾ ಇದ್ದಾರೆ. 3 ಸುತ್ತಾದ ಮೇಲೆ ಕೆರೆ ಹತ್ರ ಹೋಗ್ತಾರೆ. ಇಲ್ಲಿ ನೋಡಿ ಕಾಣಿಸ್ತಿದೆ ಅನಿಸುತ್ತೆ ನಿಮಗೆ ದೇವರು. ತಲೆ ಮೇಲೆ ಇವರೆಲ್ಲ ಪಿಂಕ್ ಕಲರ್ ಹಾಕ್ಕೊಂಡಿದ್ದಾರೆ ನೋಡಿ, ಅದೆಲ್ಲ ಅವರೇ ಮಾಡ್ಕೊಂಡಿರೋದು. ಅದನ್ನು ಕೋಡಂಗಿ ಅಂತ ಕರೀತಾರೆ. ಆನ್ಲೈನ್ ಗೇಮ್ ಅದು ಇದು ಅಂದ್ಕೊಂಡು ಎಲ್ಲ ಫೋನಿಗೆ ಅಡಿಕ್ಟ್ ಆಗಿರುವಂತಹ ಕಾಲದಲ್ಲೂ ಮಕ್ಕಳುಗಳು ಅಷ್ಟು ದೊಡ್ಡವರು ಆಗಿದ್ರೂ ಸಹ ಈ ಹಬ್ಬದ ಸಂಪ್ರದಾಯದಂತೆ ಮೈಗೆಲ್ಲ ಮಸಿ ಬಳ್ಕೊಂಡು ಕುಣಿತಾರೆ ಅನ್ನೋದು ಖುಷಿ ವಿಚಾರ. ಹಳೆಯ ಸಂಪ್ರದಾಯಗಳನ್ನ ರೂಢಿಸ್ಕೊಂಡು ಬಂದರೆ ಮುಂದಿನ ಪೀಳಿಗೆ ಕೂಡ ನಮ್ಮ ಆಚರಣೆಗಳು ಉಳ್ಕೊತವೆ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ದೇವರನ್ನ ನೋಡಬೇಕು ಅಂತ ತುಂಬ ಜನ ಕಾತುರದಿಂದ ಕಾದಿರ್ತಾರೆ. ಕೆಲವರಿಗೆ ಕಾಣಿಸೋದೇ ಇಲ್ಲ. ನಾನು ಸ್ವಲ್ಪ ಮೇಲೆ ಹೋಗಿ ನಿಂತ್ಕೊಂಡಿರೋದ್ರಿಂದ ನಿಮಗೆಲ್ಲ ಕಾಣಿಸ್ಲಿ ಅಂತ ಫುಲ್ ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ. ನಿಮಗೆ ಅಲ್ಲೊಬ್ಬರು ದಾಳಿಂಬೆ ಗಿಡ ಹಿಡ್ಕೊಂಡು ಹೋಗ್ತಾ ಇದ್ದಾರೆ, ನೋಡ್ತಾ ಇದ್ದೀರಾ. ನಾನು ನಿಮಗೆ ಮೊದಲೇ ಹೇಳಿದೆ, ಈ ಹಬ್ಬದ ಮತ್ತೊಂದು ವಿಶೇಷ ಕತ್ತಿಗೆ ದಾರವನ್ನು ಹಾಕ್ಸ್ಕೊತಾರೆ ಅಂತ. ಸೊ ಆ ದಾರವನ್ನು ಹಾಕ್ಸ್ಕೊಂಡವರು ಅವ್ರ ಊರಿಗೆ ಹಾಕ್ಕೊಂಡು ಹೋಗಂಗಿಲ್ಲ. ಹೊರಗಡೆಯಿಂದ ಬಂದಿರೋರಾಗಿರಬಹುದು ಅಥವಾ ಇಲ್ಲೇ ಇರೋರಾಗಿರಬಹುದು. ಕೊನೆಯಲ್ಲಿ ಕೊಂಡವನ್ನು ಮುಚ್ಚಿದ ಮೇಲೆ ದಾಳಿಂಬೆ ಗಿಡವನ್ನು ಅಲ್ಲಿ ನೆಡ್ತಾರೆ. ಸೊ ಆ ದಾಳಿಂಬೆ ಗಿಡಕ್ಕೇ ಎಲ್ಲರೂ ಕತ್ತಿಗೆ ಹಾಕಿಸ್ಕೊಂಡಿದ್ದಂತಹ ದಾರವನ್ನು ತಂದು ಹಾಕಬೇಕು. ಅದೊಂದು ವಾಡಿಕೆ ಇದೆ. ಯಾರೂ ಮನೆಗಳಿಗೆ ಹಾಕ್ಕೊಂಡು ಹೋಗಂಗಿಲ್ಲ. ಅಂದರೆ ರಾತ್ರಿ ಹಾಕ್ಕೊಂಡಿರ್ತಾರೆ, ಬೆಳಿಗ್ಗೆ ಹೊತ್ತಿಗೆ ತಂದು ಇಲ್ಲಿ ಹಾಕ್ಬಿಡ್ಬೇಕು. ಜಾಸ್ತಿ ದಿನ ಇಟ್ಕೊಳ್ಳೋ ಹಾಗಿಲ್ಲ. ಕೊಂಡ ಸುತ್ತ 3 ಸುತ್ತು ಬಂದಾದಮೇಲೆ ಈಗ ದೇವರು ಕೆರೆ ಹತ್ರ ಹೋಗ್ತಾ ಇದೆ. ಕೆರೆ ಇದೆ ಇಲ್ಲಿ, ಅಲ್ಲಿಗೆ ಹೋಗಿ ಎಲ್ಲ ಮುಳುಗಿ ಹಾಕಿ ಬರ್ತಾರೆ. ಅಜ್ಜಿಯವರು ತುಂಬಾ ದೊಡ್ಡವರು. ಊರ ಹೆಸರು ಹೇಳಿಲ್ವ, ಈಗ ಒಂದು ಸಲ ಹೇಳ್ತಾ ಇದ್ದೀನಿ, ತಡಗವಾಡಿ ಅಂತ. ಇದು ಅರಕೆರೆ ಹೋಬಳಿ, ಶ್ರೀರಂಗಪಟ್ಟಣ ತಾಲೂಕು, ಮಂಡ್ಯ ಜಿಲ್ಲೆಯಲ್ಲಿ ಬರುತ್ತೆ. ಇಲ್ಲಿ ಹಲವಾರು ಹಬ್ಬಗಳನ್ನ ತುಂಬ ವಿಶೇಷವಾಗಿ ಆಚರಣೆ ಮಾಡ್ತಾರೆ. 5 ವರ್ಷಕ್ಕೊಂದು ಸಲ ಬಳ್ಳಾರಿ ದೇವಿ ಹಬ್ಬ ಅಂತ ಕೂಡ ಮಾಡ್ತಾರೆ. ಸುಮಾರು ಹಲವಾರು ದೇವಸ್ಥಾನಗಳಿದೆ ಇಲ್ಲಿ. ಸೊ ಎಲ್ಲ ದೇವಸ್ಥಾನಗಳಲ್ಲೂ ಅದದೇ ದೇವರ ಗುಡ್ಡಪ್ಪಗಳಿದ್ದಾರೆ. ಇವ್ರನ್ನ ಬಾಬೈನ ಗುಡ್ಡ ಅಂತ ಕರೀತಾರೆ. ದೇವ್ರ ಹಿಂದೆ ಸುಮಾರು ಜನ ಹೋಗ್ತಾರೆ ನೋಡಿ. ನಾನು ನಿಮಗೆ ಮೊದಲೇ ಹೇಳಿದೆ, ಎಲ್ಲೆಲ್ಲಿ ಮಹಡಿ ಇದೆಯೋ ಅಲ್ಲೆಲ್ಲ ಜನಗಳು ಸೇರ್ಕೊಂಡಿದ್ದಾರೆ. ನಾನು ಕೂಡ ಒಂದು ಮಹಡಿ ಮೇಲೆ ನಿಂತಿದ್ದೆ, ಹಾಗಾಗಿ ಇಷ್ಟು ಚೆನ್ನಾಗಿ ವಿಡಿಯೋ ಮಾಡ್ಕೊಳ್ಳೋದಕ್ಕಾಯಿತು. ವರ್ಷದಿಂದ ವರ್ಷಕ್ಕೆ ಜನ ಜಾಸ್ತಿನೇ ಆಗ್ತಿದ್ದಾರೆ ಹೊರತು ಕಡಿಮೆ ಆಗ್ತಿಲ್ಲ. ಕಣ್ಣು ಹಾಯಿಸಿದಷ್ಟು ಜನಜಂಗುಳಿನೇ ಇದೆ. ಸಾವಿರಾರು ಜನ ಸೇರಿದ್ದಾರೆ. ಆದರೆ ಇವತ್ತು ನಾನ್ ವೆಜ್ ಮಾಡೋದಿಲ್ಲ. 3 ದಿನ ಆದಮೇಲೆ ಬಾಬಾಯಿನ ತಿಥಿ ಅಂತ ಮಾಡ್ತಾರೆ. ಸೊ ಅದಾದಮೇಲೆ ನಾನ್ ವೆಜ್ ಮಾಡೋದು. ಈಗಲೂ ಸಹ ಇಲ್ಲಿ ಹಲವಾರು ಹಳೆಯ ಕಾಲದ ಮನೆಗಳಿದೆ, ತುಂಬಾ ಚೆನ್ನಾಗಿದೆ. ಈ ಹಬ್ಬಕ್ಕೇನು ಎಲ್ಲರೂ ಟ್ರೆಡಿಷ್ನಲ್ ಆಗಿ ರೆಡಿ ಆಗಬೇಕಂತೇನಿಲ್ಲ. ಎಲ್ಲರೂ ಹೊಸ ಬಟ್ಟೆ ಅವ್ರಿಗೆ ಯಾವ ರೀತಿ ಇಷ್ಟ ಆಗುತ್ತೋ ಆ ರೀತಿ ಹಾಕ್ಕೊಂಡು ಬರ್ತಾರೆ. ದೇವರೆಲ್ಲ ಹೋದ್ಮೇಲೆ ಜನಗಳೆಲ್ಲ ಅವ್ರವ್ರ ಮನೆಗೆ ಹೋಗ್ತಾರೆ. ಊರಿಗೆ ಹೋಗೋರು ಈ ಟೈಮ್ನಲ್ಲೂ ಹೋಗಬಹುದು. ನಾನು ಲೈಫಲ್ಲಿ ಇವತ್ತೇ ಊರಿಗೆ ವಾಪಸ್ ಬಂದಿದ್ದಿಲ್ಲ, ಬಟ್ ಇವತ್ತು ವಾಪಸ್ ಊರಿಗೆ ಬರ್ತಿದ್ದೀನಿ. ನನ್ನ ಫ್ರೆಂಡ್ ಸಿಕ್ಕಿದ್ಲು, ಅವ್ರ ಜೊತೆಗೆ ಒಂದು ಸೆಲ್ಫಿ ವಿಡಿಯೋ ಮಾಡಿಕೊಂಡೆ, ಒಂದು ಸೆಲ್ಫಿ ತೊಗೊಂಡೆ. ಇಲ್ಲಿ ನೋಡಿ, ಎಲ್ಲರೂ ನಾನು ನಿಮಗೆ ಮೊದಲೇ ಹೇಳ್ದಾಗೆ ಇಲ್ಲಿ ನೋಡಿ, ದಾರ ಅಂದರೆ ಇದೇ ಥರ ದಾರಗಳು, ಆರೆಂಜ್ ಕಲರ್, ಯೆಲ್ಲೋ ಕಲರ್, ಅದು ಇದು ಒಂಥರ ಮಿಂಚ್ ಥರ ಇರುತ್ತೆ, ಆ ಥರ ದಾರ ಎಲ್ಲ ಹಾಕ್ಸ್ಕೊಂಡಿರ್ತಾರೆ. ಹಬ್ಬ ನಾಳೆ ಅಂತ ಇವತ್ತೆಲ್ಲ ತೆಗೆದು ಹಾಕ್ತಾ ಇದ್ದಾರೆ. ಮೊದಲು ತುಂಬ ರಶ್ ಇದ್ದಿದ್ದರಿಂದ ದೇವಸ್ಥಾನದ ಮುಂದೆ ವಿಡಿಯೋ ಮಾಡ್ಕೊಳ್ಳೋದಕ್ಕಾಗಲಿಲ್ಲ. ಇವಾಗೆಲ್ಲ ಖಾಲಿ ಆದ್ರಲ್ವ, ಹಾಗಾಗಿ ದೇವಸ್ಥಾನದ ಮುಂದೆ ವಿಡಿಯೋ ಮಾಡಿಕೊಂಡೆ ನಿಮಗೆ ತೋರಿಸ್ತಾ ಇದ್ದೀನಿ. ಕೊಂಡು ಧೂಳ್ತವನ್ನು ತೊಗೊಂಡು ಹೋಗಿ ಮನೆಯವರೆಲ್ಲ ಹಾಕ್ತಾರೆ. ಇಲ್ಲಿ ನೋಡಿ, ದೇವಸ್ಥಾನದ ಹಿಂದೆ ಒಂದು ಮನೆ ಇದೆ, ಅಲ್ಲಿಗೆ ಮುಸ್ಲಿಂ ಬಾಂಧವರು ಬಂದೇ ಇರಲಿ ಅಂತ ಬಿಟ್ಟಿದ್ದಾರೆ.
ನನ್ನ ಮಗಳವಳು ಕೇಳಿ ಕೊಡಿಸ್ಲಿಲ್ಲ ಅಂತ ಈಗಲೂ ಹಠ ಮಾಡ್ತಾ ಇದ್ದಾಳೆ. ಪ್ರೀತು ಅಯ್ಯೋ ಏನಾಯ್ತಜ್ಜಿ, ಏನಾಯ್ತು? ಹಾಕಚ್ಬಿಡ್ತಾ? ಅಯ್ಯಯ್ಯೋ ಏ ಬೇಡ ಬೇಡ. ನಾವಿವಾಗ ದೇವಸ್ಥಾನದಿಂದ ನೇರವಾಗಿ ನಮ್ಮ ಕೊನೆ ಮಾವನ ಮನೆಗೆ ಬಂದಿದ್ದೀವಿ. ಅವ್ರ ಮನೇಲೂ ಕೂಡ ವಡೆ ಪಾಯಸ, ಎಲ್ಲರ ಮನೇಲಿ ಇವತ್ತು ವಡೆ ಪಾಯಸ ಸ್ಪೆಷಲ್ಲು. ಅಲ್ಲಿ ವಡೆ ಪಾಯಸ ತಿಂದ್ಕೊಂಡು ಮತ್ತೆ ನಮ್ಮ ದೊಡ್ಡಮ್ಮನ ಮನೆ ಹತ್ರ ಬಂದ್ವಿ. ಜಾಸ್ತಿ ನೋಡೇನೆ ಬರ್ತಾ ಇಲ್ಲ. ಅಯ್ಯ 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 ಕಡಿಮೆ ಆಯ್ತವ ಅವನಿಗೆ, ಕಡಿಮೆ ಆಯ್ತಾ ಅವನ್ ಖುಷಿನ ಒಯ್ತಾವ ಈಗಲೇ. ಅವ್ರು ಹೆಂಗಿರು ಒಯ್ತಾರಲ್ಲ ಒಟ್ಟಗಣ ಅಂತ. ಇನ್ನೇನು ಬೆಳಿಗ್ಗೆ ಹೋದ್ರು ಅದೇ, ಈಗ ಹೋದ್ರು ಅದೇ ಅಲ್ವತ್ತ ಒಟ್ಟಗದ ಅಂತ. ಹಾಂ ಏನು ಚೇಂಜ್ ಆಗ್ಬಿಟ್ಟಾಳೆ. ಅಯ್ಯ 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 ನಾನು ಸಸೆ ಕಡಿತ್ಯಾ, ಸಸೆ ಕಡಿತ್ಯಾ. ಮಕ್ಕಳು ಚಿಕ್ಕವರಾಗಿದ್ದಾಗ ಆಟ ಆಡೋದೇ ನೋಡೋಕ್ಕೊಂಥರ ಚೆಂದ. ಏನೋ ನಾದಿದಿರು ಗುಡಿಸ್ಬೇಕಂತ ಬಂದಿದೆಯಂತೆ, ಅದಕ್ಕೆ ನಮ್ಮ ಅತ್ತಿಗೆ ನನಗೊಂದು ಸೀರೆ ತಂದಿದ್ದಾರೆ, ನಮ್ಮಣ್ಣ ಅತ್ತಿಗೆ. ನಾನು ನಾಳೆ ಹೋಗ್ತೀನಂತ ಸುಮ್ಮನೆ ಇದ್ದರು. ನಾನು ಇಲ್ಲೂರು ನಮ್ಮಣ್ಣ ಅತ್ತಿಗೆ ಅವ್ರು ಮೈಸೂರಿಗೆ ಹೋಗ್ತಿದ್ರು. ಶಾರುಖ್ ಕಾಲೇಜ್ ಇಲ್ಲ ಅಂತ ಹೇಳಿದ್ರೆ ನಾಳೆಗೆ ಬರ್ತಿದ್ದೆ, ಅವಳಿಗೆ ಫುಲ್ ಡೇ ಇದೆ ಶನಿವಾರ, ಹಾಗಾಗಿ ನೈಟ್ ಅವ್ರ ಜೊತೆಗೆ ಬಂದುಬಿಟ್ಟೆ. ಮೊದಲೆಲ್ಲ ಎಲ್ಲಿಗಾದರೂ ಹೋಗಿ ಒಂದು 2-3 ದಿನ ಇರೋಣ ಅಂತ ಅನ್ಸೋದು. ಆದರೆ ಇವಾಗ ಜವಾಬ್ದಾರಿಗಳು ಜಾಸ್ತಿ ಆದಮೇಲೆ ಒಂದಿನ ಕೂಡ ಎಲ್ಲೂ ಇರೋದಕ್ಕಾಗ್ತಿಲ್ಲ. ನಾಳೆ ಕನಕಾಂಬರ ಹೂ ಬೇರೆ ಕುಯ್ಬೇಕು. ನೋಡಿ ಸೀರೆ ಹೇಗಿದೆ ಅಂತ. ಬಾಯ್ ಚಿನ್ನಮ್ಮ, ಬಾಯ್ ಬಾಯ್. ನಾನು ಬೆಂಗಳೂರಿಗೆ ಹೋಗಿದ್ದ ವಿಡಿಯೋ ನೆಕ್ಸ್ಟ್ ಬರುತ್ತೆ, ಅಲ್ಲಿವರೆಗೂ ವೆಯ್ಟ್ ಮಾಡಿ.